ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತೊಂದು ಒಳ್ಳೆ ವೆಜಿಟೇಬಲ್ ಸೂಪೇ ನಿಮಗೆ ತೋರಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ಈ ರೀತಿಯಾದ ಒಂದು ಸೂಪನ್ನು ಕುಡಿರಿ, ತುಂಬಾ ಇಷ್ಟಪಡ್ತೀರಾ. ತುಂಬಾ ಸ್ಟ್ರಾಂಗ್ ಆಗಿಲ್ಲದೆ, ಲೈಟ್ ಆಗಿ, ಹಾಗೆ ಬಿಸಿ ಬಿಸಿಯಾದ ಒಂದು ಒಳ್ಳೆ ಸೂಪು. ಹೆಲ್ದಿ ಆಗೂ ಇದೆ, ತುಂಬಾ ಟೇಸ್ಟ್ ಆಗೂ ಇದೆ. ಈ ಒಂದು ಸಬ್ಬಸಿಗೆ ಸೊಪ್ಪು ಕೂಡ ನಾನು ಸೇರಿಸಿದ್ದೀನಿ. ಹೋಗಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸೂಪಿಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಕುಡಿತೀನಿ ಅಂತ ಹೇಳಿ. ಹಾಗೆ ಒಬ್ರು ಕೇಳಿದ್ರು ಕೂಡ, ತರದ್ ನೀವು ಸೂಪ್ ಮಾಡಿ ತಿಂದಿರ್ತೀರಾ, ಕುಡಿದಿರ್ತೀರಾ. ಈ ರೀತಿಯಾದ ಒಂದು ಸೂಪ್ ಕೂಡ ಟ್ರೈ ಮಾಡಿ, ಟೇಸ್ಟ್ ಆಗಿರುತ್ತೆ. ಹಾಗೆ ಮಕ್ಕಳಿಗೂ ಕೊಡಬಹುದು. ತುಂಬಾ ಸ್ಟ್ರಾಂಗ್ ಆಗಿಲ್ಲದೆ, ತುಂಬಾ ಲೈಟ್ ಆಗಿ ಮಾಡಿದೀನಿ. ತುಂಬಾ ಹೆಲ್ದಿ ಆಗೂ ಇದೆ. ಖಂಡಿತ ಟ್ರೈ ಮಾಡಿ. ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ವಿವರವಾಗಿ ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ. ಈ ಸೂಪನ್ನ ಈ ಮಳೆಗಾಲದಲ್ಲಿ ಖಂಡಿತ ಟ್ರೈ ಮಾಡಿ ಕುಡಿದು ನೋಡಿ. ಹೇಗೆ ಮಾಡಿದ್ರು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಮೀಡಿಯಂ ಸೈಜ್ ಅರ್ಧ ಭಾಗ ಕ್ಯಾರೆಟ್ನ ನಾನು ಈ ರೀತಿ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಬೇಜ್ ತಗೊಂಡಿದ್ದೀನಿ, ಅದು ಕೂಡ ಒಂದು ಸಣ್ಣ ಕ್ಯಾಬೇಜ್, ಅದರಲ್ಲಿ ಒಂದು ಕಾಲ್ ಭಾಗದಷ್ಟು ತಗೊಂಡು ಅದನ್ನ ಕೂಡ ತುಂಬಾ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಎಲೆಗಳು ಮಾತ್ರ ತಗೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಚಿಕ್ಕಗೆ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಒಂದು ಮೀಡಿಯಂ ಸೈಜ್ ಸಣ್ಣದು, ಅದರಲ್ಲಿ ಒಂದು ಕಾಲ್ ಭಾಗದ ಚಿಕ್ಕಕ್ಕೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಆನಿಯನ್, ಒಂದು ಈರುಳ್ಳಿನ ತುಂಬಾ ಸಣ್ಣ ಸೈಜ್ ಅಲ್ಲಿ ಚಿಕ್ಕಕ್ಕೆ ಕಟ್ ಮಾಡಿ ನಾನು ತಗೊಂಡಿದ್ದೀನಿ. ಶುಂಠಿ, ಒಂದು ಸಣ್ಣ ಪೀಸ್ ಶುಂಠಿ ಚಿಕ್ಕಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಚಾಪ್ ಆಗ್ಬೇಕಂತ ಇಲ್ಲ, ಮೀಡಿಯಂ ಆಗಿ ಸ್ವಲ್ಪ ಕಟ್ ಮಾಡಿ ತಗೊಂಡ್ರೆ ಸಾಕು. ಬೆಳ್ಳುಳ್ಳಿ ಹೆಸರು, ಅದು ಕೂಡ ಚಿಕ್ಕಕ್ಕೆ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. 2 ಹಸಿಮೆಣಸು ಚಿಕ್ಕಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಗಾಜಿನ ಬೌಲ್. ಅದಕ್ಕೆ ಕಾರ್ನ್ ಫ್ಲವರ್ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗಿಂತ ಸ್ವಲ್ಪ ಹೆಚ್ಚಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಾಡಿ ಸೈಡ್ಗೆ ನಾನು ತೆಗೆದಿಟ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ತೆಗೆದು ಇಟ್ಕೊಳ್ತೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಪೀಸ್ ಬಟರ್ ಹಾಕೊಂಡಿದ್ದೀನಿ. ಬಟರ್ ಹಾಕಿನ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬಟರ್ ಇಷ್ಟ ಇಲ್ಲ ಅಂದ್ರೆ ನೀವು ಎಣ್ಣೆ ಕೂಡ ಸೇರಿಸ್ಕೋಬಹುದು. ಇಲ್ಲಿ ನಾನು ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಫಸ್ಟಿಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾನು ಹಸಿಮೆಣಸು ಕೂಡ ಹಾಕೊಳ್ತಾ ಇದ್ದೀನಿ. ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆಯಿತು. ಇದಕ್ಕೆ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ವೆಜಿಟೇಬಲ್ ಹಾಕಬೇಕು. ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬಿಡ್ತೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕ್ಯಾಬೇಜ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ಕೊಳ್ತೀನಿ. ಬಟರ್ ಹಾಕಿ ವೆಜಿಟೇಬಲ್ಸ್ ಎಲ್ಲ ನಾವು ಫ್ರೈ ಮಾಡ್ಕೊಂಡು ನಾವು ಸೂಪ್ ಮಾಡುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಈಗ ಅದಕ್ಕೆ ಕ್ಯಾಪ್ಸಿಕಮ್ ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ನಾನು ಹಾಕ್ಕೊಂಡೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗ್ತಾ ಬಂತು. ನಾನು ಬೇಕಾದಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಈ ವೆಜಿಟೇಬಲ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ನಮಗೆ ಸೂಪಿಗೆ ಉಪ್ಪು ಕಡಿಮೆ ಆಯಿತು ಅಂದರೆ ಸೂಪಿಗೆ ಆಮೇಲೆ ಸೇರಿಸ್ಕೋಬೋದು. ಇದೊಂದು 1/4 ಟೀ ಸ್ಪೂನ್ ಅಷ್ಟು ನಾನು ಕಾಳು ಮೆಣಸು ಪೌಡರ್ ಹಾಕೊಳ್ತಾ ಇದ್ದೀನಿ. ಹೆಚ್ಚು ಹಾಕ್ತಾ ಇಲ್ಲ, ನಿಮಗೆ ಹೆಚ್ಚು ಬೇಕಾದ್ರೆ ಹೆಚ್ಚು ಕೂಡ ಹಾಕೋಬಹುದು. ನೀವು ಮಕ್ಕಳಿಗೆಲ್ಲ ಕೊಡೋದಾದ್ರೆ ಒಂದು 1/4 ಟೀ ಸ್ಪೂನ್ ಅಷ್ಟು ನಿಮಗೆ ಸರಿಯಾಗುತ್ತೆ. ಈಗ ಅದಕ್ಕೆ 1.5 ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀರಾ. ಚೆನ್ನಾಗಿ ಬೆಂದು ಸಿಗುತ್ತೆ. ಕುದೀತಾ ಇದೆ, ಇನ್ನೂ ಕೂಡ ಸ್ವಲ್ಪ ಬೇಯಬೇಕು. ಹಾಗಾಗಿ ಮತ್ತೊಂದು ಸ್ವಲ್ಪ ಹೊತ್ತು ಕೂಡ ಮೀಡಿಯಮಲ್ಲಿ ಇಟ್ಟು ಮುಚ್ಚಿಡ್ತೀನಿ. ಇದೇ ವೆಜಿಟೇಬಲ್ಸ್ ಎಲ್ಲ ನಾನು ಸೂಪಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ. ಮಿಕ್ಸ್ ಮಾಡಿ ನಾನು ಇದನ್ನು ಕುದಿಸ್ತೀನಿ. ಬೆಂದಿದೆ. ಈಗ ಕಾರ್ನ್ಫ್ಲವರ್ ನಾನು ಏನು ಮಿಕ್ಸ್ ಮಾಡಿಟ್ಟಿದ್ನೋ ಅದನ್ನು ಕೂಡ ಹಾಕ್ಕೊಂಡೆ. ಮಿಕ್ಸ್ ಮಾಡಿ ಬಿಟ್ಕೊಡ್ತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಸೂಪ್ ರೆಡಿ. ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ವೆಜಿಟೇಬಲ್ ಸೂಪ್ನ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಮಗೆ ಸೂಪ್ ಇದ್ರೆ ಸರಿಯಾಗುತ್ತೆ, ಯಾಕೆಂದರೆ ಸ್ವಲ್ಪ ಬಿಸಿ ಕಡಿಮೆ ಆಗ್ತದೆ. ಕಾರ್ನ್ಫ್ಲವರ್ ಹಾಕಿದ್ರಿಂದ ಇನ್ನೂ ಕೂಡ ಗಟ್ಟಿಯಾಗಿ ಹೋಗುತ್ತೆ. ಅದೊಂದು ಒಳ್ಳೆ ವೆಜಿಟೇಬಲ್ ಸೂಪ್ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ಕುಡಿದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬ ಧನ್ಯವಾದಗಳು.